ಇನ್ನು ಅಸಮಾಧಾನ ಹಾಗೂ ಕೆಲವು ಮನಸ್ತಾಪ ಇದ್ದಿದ್ದು ನಿಜ. ಕುಮಾರಸ್ವಾಮಿ ನೆನೆ ಮನಸ್ತಾಪಗಳನ್ನೆಲ್ಲ ಬಗೆಹರಿಸಿದ್ದಾರೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪರ ನಾನು ಮತ ಹಾಕಿದ್ದೀನಿ. ಮತದಾನದ ಬಗ್ಗೆ ಶರಣ್ಗೌಡ ಕಂದಕೂರ್ ಅವರ ರಿಯಾಕ್ಷನ್ ಇದಾಗಿದೆ. ಕಾಂಗ್ರೆಸ್ನವರು ಯಾರೂ ನನ್ನನ್ನ ಸಂಪರ್ಕ ಮಾಡಿಲ್ಲ. ಪಕ್ಷದ ಸೂಚನೆ ಪ್ರಕಾರ ಕುಪೇಂದ್ರ ರೆಡ್ಡಿ ಅವರಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತ ಹೇಳಿ ಶರಣ್ಗೌಡ ಕಂದಕೂರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರು ಕೂಡ ಒಂದು ಸಂಧಾನ ಸಭೆಯನ್ನ ಇವ್ರ ಜೊತೆ ಇಟ್ಕೊಂಡಿದ್ರು. ಸೊ ಆ ಸಂಧಾನ ಸಭೆ ಸಕ್ಸಸ್ ಕಂಡಿದೆ. ನೋಡಿ, ಅಸಮಾಧಾನ ಕೆಲವು ಮನಸ್ತಾಪಗಳು ಇದ್ದಿರ್ತಕ್ಕಂಥದ್ದು ನಿಜ. ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗ ಇರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಯುವ ನಾಯಕರು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸ್ಲಿಕ್ಕೆ ನಿನ್ನೆ ರಾತ್ರಿ ಮನೆಗೆ ಬಂದಿದ್ರು, ಮಾತಾಡಿದ್ದೀವಿ, ಬಗೆಹರಿದಿದೆ. ಬಂದು ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿದ್ರು. ಬೇರೆ ಪಕ್ಷದವರು ಒಂದು ಆಸೆ ಇಟ್ಕೊಂಡಿದ್ರು ಸರ್, ನಿಮ್ಮ ಮತ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಒಂದನ್ನೇ ಹೇಳ್ತೀನಿ, ರಾಜ್ಯಸಭಾ ವಿಚಾರವಾಗಿ ಯಾರು ಎಂತಂದ್ರೆ ನನಗೆ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ. ಹಾಗಾಗಿ ಅದ್ರ ಪ್ರಶ್ನೆ ಉದ್ಭವಿಸಿದೆ. ರಾಜ್ಯಸಭಾ ವಿಚಾರವಾಗಿ ಯಾರು ಸಂಪರ್ಕ ಪಕ್ಷದ ಸೂಚನೆ ಪ್ರಕಾರ ಮತ ಹಾಕಿದ್ರು. ಖಂಡಿತವಾಗಿ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂತಂದ್ರೆ ವಿಪ್ಪನ್ನ ಜಾರಿ ಮಾಡಿದೆ. ಹಾಗಾಗಿ ಎಂತಂದ್ರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಅವ್ರ ಪಕ್ಷಕ್ಕೆ ಅವ್ರಿಗೆ ಕೇಳ್ಬೇಕು, ಅದು ನನಗೆ ಕೇಳಬೇಕು. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ. ಈ ಎಲ್ಲ ನಾಯಕರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು. ಬಿಜೆಪಿಯ ಏಜೆಂಟ್ ಆಗಿ ಅಲ್ಲಿ ಕುತ್ಕೊಂಡಿದ್ದಂತಹ ಸುನಿಲ್ ಕುಮಾರ್ ಅವರ ಮಾತು. 4 ಗಂಟೆವರೆಗೂ ನಾವು ವೇಟ್ ಮಾಡ್ತೀವಿ, 4 ಗಂಟೆ ನಂತರ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಡಿಸ್ಕ್ವಾಲಿಫೈ ಮಾಡೋದಕ್ಕೆ ನಾವು ಸ್ಪೀಕರ್ ಹತ್ರ ಹೋಗ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಡಿಸ್ಕ್ವಾಲಿಫೈ ಆಗ್ತಾರಾ? ಖಂಡಿತ ಇವತ್ತಿನ ಈ ರಾಜ್ಯಸಭಾ ಚುನಾವಣೆ ಗಮನಿಸಿದಾಗ ಆತ್ಮಸಾಕ್ಷಿ ಮತಗಳು ಯಾರಿಗೆ ವರ್ಕೌಟ್ ಆಗ್ತಾ ಇದೆ, ಯಾರಿಗೆ ವರ್ಕೌಟ್ ಆಗಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಅವರಿಗೆ ಈ ಆತ್ಮಸಾಕ್ಷಿ ಮತ ವರ್ಕೌಟ್ ಆಗಿದೆ. ನೋಡಿ, ಬಿಜೆಪಿಯವರಿಗೆ ನೀವು ಹೇಳಿರುವಂತೆ ನೋಡಿ ಏಜೆಂಟ್ ಅವರು ಕೂಡ ಇದ್ರು. ಆ ಏಜೆಂಟ್ ಅವರ ಸಮ್ಮುಖದಲ್ಲೇ ಇವತ್ತು ಅಡ್ಡ ಮತದಾನ ಆಗಿದೆ. ಎಸ್.ಟಿ. ಸೋಮಶೇಖರ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಅಡ್ಡ ಮತದಾನ ಮಾಡಲ್ಲ, ಬಿಜೆಪಿ ಪರವಾಗೇ ಇರ್ತೀನಿ ಅಂತ ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟಿದ್ರು ಕೂಡ ನಿನ್ನೆವರೆಗೂ ಇವತ್ತು ಏಕಾಏಕಿ ಅವರು ಅಡ್ಡದ ಮತದಾನವನ್ನು ಕೂಡ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಏಜೆಂಟ್ ಆಗಿದ್ದಂತಹ ಅಂದರೆ ಚುನಾವಣೆ ಏಜೆಂಟ್ ಆಗಿದ್ದಂತಹ ಸುನಿಲ್ ಕುಮಾರ್ ಅವರು ಇರ್ಬೋದು, ಅರವಿಂದ್ ಬೆಲ್ಲದವರಿಗೆ ಸಾಕಷ್ಟು ಗೊಂದಲ ಕೂಡ ಉಂಟಾಗಿರುವಂಥದ್ದು. ಇನ್ನು ಅವರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಮಾತುಕತೆ ಕೂಡ ಆಗ್ತಾ ಇದೆ. ಅಂದರೆ ಅವ್ರ ವಿರುದ್ಧ ಡಿಸ್ಕ್ವಾಲಿಫೈ ಮಾಡಬೇಕು, ಈ ಸ್ಪೀಕರ್ಗೆ ದೂರು ಕೊಡಬೇಕು, ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂಥದ್ದು. ಈಗಷ್ಟೇ ಸ್ಪೀಕರ್ ಅವರ ಬಳಿ ನಾವು ಕೂಡ ಚರ್ಚೆ ಮಾಡಿದ್ವಿ. ಅವರ ಪಾರ್ಟಿಯಿಂದ ಏನು ಬರುತ್ತೋ ಅದರ ಮೇಲೆ ನಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳಿರುತ್ತೆ, ಅದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಒಂದಷ್ಟು ಮಾಹಿತಿಗಳನ್ನು ಈಗಷ್ಟೇ ಸ್ಪೀಕರ್ ಯು.ಟಿ. ಖಾದರ್ ಅವರು ಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಗಮನಿಸಿದಾಗ ಒಂದಷ್ಟು ಓಟ್ಗಳನ್ನು ಕ್ರೋಢೀಕರಿಸಬೇಕು, ನಮ್ಮ ಸದಸ್ಯರ ಯಾವುದೇ ಓಟ್ಗಳನ್ನ ಪೋಲ್ ಆಗದೆ ಇರೋ ಹಾಗೆ ನೋಡಬೇಕು ಅಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ತಯಾರಿ ನಡೆಸಿದ್ರು. ಅದರ ಪರವಾಗಿ ಅದರ ವಿರುದ್ಧವಾಗಿ ಬಿಜೆಪಿಯವರು ಕೂಡ ನಮಗೆ ಒಂದಷ್ಟು ಆತ್ಮಸಾಕ್ಷಿ ಮತಗಳು ಯಾವುದು ಕಾಂಗ್ರೆಸ್ ಇಂದ ಬರುವಂತ ಸಾಧ್ಯತೆಗಳಿರುತ್ತೆ, ಪಕ್ಷೇತರರ ಒಂದಷ್ಟು ಓಟ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಯಾರಿಗಳು ಕೂಡ NDA ಮೈತ್ರಿಕೂಟ JDS ಶಾಸಕರು ಹಾಗೂ ಬಿಜೆಪಿ ಶಾಸಕರು ತಯಾರಿಯಲ್ಲಿದ್ದರು. ಆದರೆ ಏಕಾಏಕಿ ಇವತ್ತು ಎಸ್.ಟಿ. ಸೋಮಶೇಖರ್ ಕೊಟ್ಟಿರುವಂತಹ ಶಾಕ್ ಇಂದ ಅವರಿಗೆ ಒಂದಷ್ಟು ಆತಂಕ ಕೂಡ ಎದುರಾಗಿರುವಂಥದ್ದು. ಅಂದರೆ ಮತ್ತೆ ಬೇರೆ ಯಾವುದಾದ್ರೂ ಶಾಸಕರು ಅಡ್ಡ ಮತದಾನ ಮಾಡಿದಾರ ಅನ್ನೋದು ಕೂಡ ಒಂದಷ್ಟು ಗೊಂದಲವನ್ನ ಇರುವಂಥದ್ದು. ಇನ್ನು ಪಕ್ಷೇತರರ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಇರ್ಬೋದು, ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ನಿನ್ನೆ ಅಷ್ಟೇ ಒಂದಷ್ಟು ಅವ್ರ ಜೊತೆಗೂ ಕೂಡ ಮಾತುಕತೆ ಕೂಡ ಆಗಿರುವಂಥದ್ದು. ಅಂದರೆ ದೂರವಾಣಿ ಮೂಲಕ ಒಂದಷ್ಟು ಬಿಜೆಪಿ ನಾಯಕರು ಅವ್ರ ಜೊತೆಗೆ ಸಂಭಾಷಣೆ ಕೂಡ ಮಾಡಿದ್ದಾರೆ. ಅಂದರೆ ಒಂದಷ್ಟು ಆತ್ಮಸಾಕ್ಷಿ ಮತಗಳು ಬೇಕಾಗಿದೆ, ಈ ನಿಟ್ಟಿನಲ್ಲಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆ ಆಡಿದ್ರು. ಆದರೆ ಈಗಿನ ಬೆಳವಣಿಗೆಗಳು ಗಮನಿಸಿದಾಗ ಜನಾರ್ದನ್ ರೆಡ್ಡಿ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಮಾತುಕತೆ ಆಗ್ತಿರುವಂಥದ್ದು. ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಆತ್ಮಸಾಕ್ಷಿ ಮತಗಳನ್ನು ಚರ್ಚೆ ಮಾಡಿದಾಗ ನಾನು ಆತ್ಮಸಾಕ್ಷಿಯಾಗೆ ಮತಗಳನ್ನು ಹಾಕಿದ್ದೇನೆ ಅನ್ನೋ ಒಂದಷ್ಟು ಮಾಹಿತಿಗಳನ್ನು ಅವರು ಕೂಡ ಕೊಟ್ಟರು. ಈ ಎಲ್ಲ ಬೆಳವಣಿಗೆಗಳಲ್ಲಿ ಒಂದಂತೂ ನೋಡೋದಾದ್ರೆ ಬಿಜೆಪಿಯವರು 2 ಕ್ಯಾಂಡಿಡೇಟ್ ಅಂದರೆ ತಮ್ಮ ಬಳಿ ಸದಸ್ಯರ ಬಲ ಇಲ್ದಿದ್ರೂ ಕೂಡ ನಮಗೆ ಆತ್ಮಸಾಕ್ಷಿ ಮತ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಬ್ಬರ ಕ್ಯಾಂಡಿಡೇಟನ್ನು ಏನು ಸ್ಪರ್ಧೆಗೆ ಇಳಿಸ್ತಾರೆ. ಆದರೆ ಒಂದು ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರೋ ಹಾಗೆ ಗೆದ್ದು ಬರುವಂಥದ್ದು. ಆದರೆ JDS ಇಂದ ಅಂದರೆ ಕುಪೇಂದ್ರ ರೆಡ್ಡಿ ಅವರಿಗೆ ಒಂದಷ್ಟು ಓಟ್ಗಳ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಈಗಾಗಲೇ ಆತಂಕಕ್ಕೆ ಒಳಗಾಗಿರುವಂಥದ್ದು. ಎಸ್ಪೆಷಲಿ ಸೋಮಶೇಖರ್ ಅವರು ಮಾಡಿರುವಂತಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.